ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕದನ ಜೋರಾಗಿದೆ. ವೀರಣ್ಣ ಚರಂತಿಮಠಗೆ ಬಾಗಲಕೋಟೆಯ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಎಚ್ವೈ ಮೇಟಿ ವಿರುದ್ಧ 5878 ಮತಗಳ ಅಂತರದಲ್ಲಿ ಕಳೆದ ಬಾರಿ ಸೋಲನ್ನಪ್ಪಿದ್ರು. ಕಳೆದ ಬಾರಿ ಮೇಟಿ ವಿರುದ್ಧ ಪರಾಭವಗೊಂಡಿದ್ರು ವೀರಣ್ಣ ಚರಂತಿಮಠ್. ಸದ್ಯ ಕಾಂಗ್ರೆಸ್ ಟಿಕೆಟ್ಗಾಗಿ ಮೇಟಿ ಕುಟುಂಬಸ್ಥರಲ್ಲಿ ಫೈಟ್ ನಡೀತಿದೆ. 4 ಮಕ್ಕಳ ನಡುವೆ ಫೈಟ್ ನಡೀತಾ ಇದೆ. ದಿವಂಗತ ಮೇಟಿ ಕುಟುಂಬಸ್ಥರ ಪರವಾಗಿ ಅನುಕಂಪದ ಅಲೆ ಖಂಡಿತವಾಗ್ಲೂ ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಟಿ ಕುಟುಂಬ ಫೈಟ್ ವೀರಣ್ಣ ಅವರಿಗೆ ಲಾಭವಾಗುವಂತ ನಿರೀಕ್ಷೆ ಇದೆ. ಅಂದ್ರೆ ಇಬ್ರು ಜಗಳ ಮೂರನೇವರಿಗೆ ಲಾಭ ಅಂತ ಇದೆಯಲ್ಲ, ಅದೇ ತರ ಅಲ್ಲಿ 4ರ ಜಗಳ ವೀರಣ್ಣ ಚರಂತಿಮಠ್ಗೆ ಲಾಭ ಆಗುವ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕು ಮತದಾರರ ಒಲವು ಯಾರ ಕಡೆ ಇದೆ ಅಂತ ಹೇಳಿ. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ, ಒಂದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ವೀರಣ್ಣ ಚರಂತಿಮಠ ಅವರ ಜೊತೆಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬಿಜೆಪಿ ತನ್ನ ಅಧಿಕೃತ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಚರಂತಿಮಠ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದೆ? ಎಲ್ಲ ರೀತಿ ತಯಾರಾಗಿದೆ. ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋದು ಆ ರೀತಿ ಎಲ್ಲ 319 ಬೂತ್ಗಳಲ್ಲಿ ತಯಾರಾಗಿದೆ. ಇಲ್ಲಿ ಅಧಿಕೃತ ಅಭ್ಯರ್ಥಿ ಅನಧಿಕೃತ ಅಭ್ಯರ್ಥಿ ಯಾವುದೂ ಇಲ್ಲ. ಪಕ್ಷದ ಒಬ್ಬರು ಅಭ್ಯರ್ಥಿ, ಒಂದೇ ಹೆಸರು ಹೋಗಿತ್ತು, ಒಂದನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ಅಧಿಕೃತ ಅನಧಿಕೃತ ಏನೂ ಇಲ್ಲ. ಒಬ್ಬರೇ ಅಭ್ಯರ್ಥಿ, ಎಲ್ಲರೂ ಸೇರಿ ಚುನಾವಣೆಯನ್ನು ಮಾಡ್ತೀವಿ. ಸರ್, ಇವಾಗ ಬಿಜೆಪಿಯಿಂದ ಹೊರಗೆ ಹೋಗಿರ್ತಕ್ಕಂಥವ್ರು ಮತ್ತೆ ಬಿಜೆಪಿ ತಮ್ಮ ಮನೆಗೆ ತೆರಳಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ಅವರು ಗೋವಿಂದ ಕಾರಜೋಳ ಸಾಹೇಬರಿಗೆ, ಅರುಣ್ ಶಾಪೂರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಅವರ ಆ ಕೆಲಸ ಅವ್ರು ನೋಡ್ಕೊಳ್ತಾರೆ. ಸರಿ, ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರಿ? ಯಾರೆಲ್ಲ ಬರ್ತಿದ್ದಾರೆ? 23ನೇ ತಾರೀಕಿಗೆ ಜಿಲ್ಲೆಯ ಮಂಡಲದ ಎಲ್ಲ ಕಾರ್ಯಕರ್ತರು, ನಾಯಕರು, ಹಿಂದಿನ ಶಾಸಕರು ಎಲ್ಲರೂ ಬರ್ತಾರೆ. ಮಾಜಿ ಮಂತ್ರಿಗಳು ಅವರು ಎಲ್ಲರೂ ಬರ್ತಾರೆ. ಸಂಸದರು ಇರ್ತಾರೆ. ಅದ್ರ ಜೊತೆಗೆ ರಾಜ್ಯದಿಂದ ಯಾರು ಬರ್ತಾರ ಅನ್ನುವಂಥದ್ದು ಇವತ್ತು ಘೋಷಣೆ ಆಗಿರೋದ್ರಿಂದ ಇನ್ನು ಪಟ್ಟಿ ಬಂದಿಲ್ಲ. ಪಟ್ಟಿ ಬಂದ ಮೇಲೆ ನಿಮಗೆ ತಿಳಿಸ್ತೀನಿ. ಕ್ಷೇತ್ರದ ಜನತೆಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಕ್ಷೇತ್ರ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕ್ಷೇತ್ರದ ಮತದಾರರ ಯಾವುದೇ ತಪ್ಪು ಇಲ್ಲ. ನಮ್ಮ ಗೊಂದಲದಿಂದ ಸಾರಿ ಹಿನ್ನಡೆ ಆಯ್ತು. ಅದಕ್ಕೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಕಮಲದ ಗುರುತಿಗೆ ಮತ ಹಾಕ್ರಿ. ಹೆಚ್ಚಿನ ಪ್ರಮಾಣದಲ್ಲಿ ಮತ ಹಾಕಿದ್ರೆ ಯಾವತ್ತೂ ಬಿಜೆಪಿಗೆ ಹಿನ್ನಡೆ ಆಗುದಿಲ್ಲ. 100ಕ್ಕೆ 100ರಷ್ಟು ಮತದಾನ ಮಾಡ್ರಿ ಅಂತೇಳಿ, ಅಂದ್ರೆ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ, ಪ್ರಧಾನಮಂತ್ರಿಗಳ ಕೈ ಬಲಪಡಿಸಂಗ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತೇನೆ. ಇದಿಷ್ಟು ಬಾಗಲಕೋಟೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಹೇಳ್ತಕ್ಕಂಥದ್ದು. ಏನು ಮಾರ್ಚ್ 23ರಂದು ರಾಜ್ಯ ನಾಯಕರ ಜೊತೆ ಒಂದು ನಾಮಪತ್ರ ಸಲ್ಲಿಸ್ತೀವಿ, ಬೃಹತ್ ಒಂದು ಕಾರ್ಯಕರ್ತರ ಒಂದು ಭವ್ಯ ಏನು ಒಂದು ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿರುವಂತದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.